ಒಂದ್ ಕಾಲದಲ್ಲಿ ಒಬ್ಬ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಇದ್ನಂತೆ. ಅವನು ತನ್ನ ಮಗನಿಗೆ ಒಂದು ಪಾಠ ಕಲಿಸಬೇಕು ಅಂತ ನಿರ್ಧಾರ ಮಾಡ್ತಾನಂತೆ. ಬಡತನ ಅಂದ್ರೇನು ಮತ್ತು ತಾವು ಅನುಭವಿಸ್ತಾ ಇರುವಂತಹ ಸೌಕರ್ಯಗಳ ಬೆಲೆ ಏನು ಅಂತ ತೋರಿಸೋದಕ್ಕೆ ಮಗನನ್ನ ಒಂದು ಹಳ್ಳಿಗೆ ಕರೆದುಕೊಂಡು ಹೋಗ್ತಾನೆ. ಅವರಿಬ್ರು ಒಂದು ಸಾಮಾನ್ಯ ರೈತನ ಮನೆಯಲ್ಲಿ ಒಂದು ಹಗಲು ಮತ್ತು ಒಂದು ರಾತ್ರಿ ಕಳೀತಾರೆ. ವಾಪಸ್ ಬರುವ ದಾರಿಯಲ್ಲಿ ತಂದೆ ಮಗನಿಗೆ ಒಂದು ಪ್ರಶ್ನೆ ಕೇಳ್ತಾರಂತೆ. ಮಗನೇ, ಈ ಪ್ರವಾಸದಲ್ಲಿ ನೀನೇನ್ ಕಲ್ತೆ? ಬಡವರು ಎಷ್ಟು ಕಷ್ಟದಲ್ಲಿ ಬದುಕ್ತಾರೆ ಅನ್ನೋದನ್ನ ನೋಡಿದ್ಯಾ? ಅದಕ್ಕೆ ಮಗ ಹೇಳ್ತಾನಂತೆ, ಹೌದಪ್ಪ, ನಾನು ಬಹಳಷ್ಟು ಕಲ್ತೆ. ನೋಡಿಯಪ್ಪ, ನಮ್ಮ ಹತ್ರ ಕೇವಲ ಒಂದು ನಾಯಿ ಇದೆ, ಆದ್ರೆ ಅವ್ರ ಹತ್ರ 4 ನಾಯಿಗಳಿದೆ. ನಮ್ಮ ಮನೆಯಲ್ಲಿ ಈಜಲು ಚಿಕ್ಕದಾದ ಸ್ವಿಮ್ಮಿಂಗ್ ಪೂಲ್ ಇದೆ, ಆದ್ರೆ ಅವ್ರ ಹತ್ರ ಹರಿಯುವ ದೊಡ್ಡ ನದಿಯೇ ಇದೆ. ರಾತ್ರಿ ನಮಗೆ ಬೆಳಕು ನೀಡೋದಕ್ಕೆ ಕೇವಲ ಲ್ಯಾಂಪ್ಗಳಿದೆ, ಆದ್ರೆ ಅವರ ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳು ಮಿಂಚ್ತಾ ಇದೆ. ನಾವು ತಿನ್ನುವ ಆಹಾರವನ್ನ ಹಣ ಕೊಟ್ಟು ಕೊಂಡುಕೊಳ್ತೇವೆ, ಆದ್ರೆ ಅವರು ತಮ್ಮ ಆಹಾರವನ್ನ ತಾವೇ ಬೆಳೀತಾರೆ. ಇದನ್ನ ನೋಡಿದ ತಂದೆಗೆ ಆಶ್ಚರ್ಯ ಆಗುತ್ತಂತೆ. ಮುಂದೆ ಮಗ ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ತಾನಂತೆ. ಯಾಕೊತ್ತಾ? ನಾವು ನಿಜವಾಗಿಯೂ ಎಷ್ಟು ಬಡವರು ಅಂತ ತೋರಿಸಿಕೊಟ್ಟಿದ್ದೀಯ ನೀನು, ಅದಕ್ಕೋಸ್ಕರ ಥ್ಯಾಂಕ್ಸ್ ಅಂತ ಹೇಳ್ತಾನಂತೆ. ನೋಡಿ, ಸಂತೋಷ ಅನ್ನೋದು ನಮ್ಮಲ್ಲಿ ಏನಿದೆ ಎಂಬುದರ ಮೇಲೆ ಇರೋದಿಲ್ಲ, ಬದಲಾಗಿ ನಾವು ಪ್ರಪಂಚವನ್ನ ಹೇಗ್ ನೋಡ್ತೇವೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿದೆ. ನೆನ್ಪಿಡಿ, ಸರಳತೆಯಲ್ಲೇ ನಿಜವಾದ ಶ್ರೀಮಂತಿಕೆ ಅಡಗಿದೆ.